ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 5 ವರಗಳು ಯಾವುವು? ಮಿಥುನ ರಾಶಿಯವರ ಜೀವನ ಹೇಗಿರುತ್ತೆ? ಮಿಥುನ ರಾಶಿಯವರಿಗೆ ಆದಾಯ ಮತ್ತು ಖರ್ಚು ಯಾವೆಲ್ಲ ತೊಂದರೆಗಳಿಗೆ ಸಿಲುಕಿ ಹಾಕೊಳ್ಳುತ್ತೆ? ಜೊತೆಗೆ ಉದ್ಯೋಗದಲ್ಲಿ ಇವರಿಗೆ ಧನಾಗಮನ ಇದೆಯಾ? ವ್ಯಾಪಾರದಲ್ಲಿ ಲಾಭ ಇದೆಯಾ? ಈ ಒಂದು ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂತ ಒಂದಷ್ಟು ಆಗು ಹೋಗುಗಳ ವಿಚಾರದ ಕುರಿತು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ಮಿಥುನ ರಾಶಿ ಆಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮಿಥುನ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿತ್ತು. ಇವರ ಖರ್ಚಿಗೆ ತಕ್ಕಂತೆ ಆದಾಯ ಕೂಡ ಹುಕ್ಕಿ ಬರುತ್ತೆ. ಸಾಲ ಮರುಪಾವತಿಯನ್ನ ಮಾಡ್ಲಿಕ್ಕೆ ಇದು ಸುಸಂದರ್ಭವಾಗಿದ್ದು ನಿಮ್ಗೆ ಸಾಲದ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಹೊಸ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ವ್ಯಾಪಾರದಲ್ಲಿ ಲಾಭ ಇದ್ದು ಕೋರ್ಟ್ ವ್ಯವಹಾರಗಳಲ್ಲಿ ಜಯವನ್ನ ಸಾಧಿಸ್ತೀರಾ. ಇನ್ನು ಸ್ಥಿರಾಸ್ತಿ ಮಾರಾಟದ ಲಾಭ ಕೂಡ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಟ್ರಾವೆಲ್ ಏಜೆನ್ಸಿಯವರಿಗೆ ಒಂದಷ್ಟು ಲಾಭ ಇದ್ದು ಮಕ್ಕಳ ನಡವಳಿಕೆಯಿಂದ ನೀವು ಒಂದಷ್ಟು ಕಿರಿಕಿರಿಯನ್ನ ಅನುಭವಿಸಬೇಕಾಗಿ ಬರಬಹುದು. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಧನ ಸಂಪತ್ತಿನ ಮಳೆಯೇ ಹರಿಯತ್ತೆ ಅಂತ ಹೇಳಬಹುದು. ಮಂಗಳನ ಒಂದು ಅನುಗ್ರಹ ನಿಮ್ಗೆ ಇರೋದ್ರಿಂದ, ಮಂಗಳ ನಿಮ್ಮ ರಾಶಿಯನ್ನ ಪ್ರವೇಶ ಮಾಡ್ತಿರೋದ್ರಿಂದ ನೀವು ಉತ್ಸಾಹ, ಸಾಹಸ, ಪರಾಕ್ರಮ, ನಾಯಕತ್ವವನ್ನ ಪ್ರತಿನಿಧಿಸುವ ಗ್ರಹದ ಒಂದು ಲಾಭವನ್ನ ಕಂಡುಕೊಳ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ, ರಚನಾತ್ಮಕತೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೌಂದರ್ಯ, ಸುಖ, ಸಮೃದ್ಧಿ, ರಚನಾತ್ಮಕ ಉತ್ಸಾಹ ಇದೆಲ್ಲವನ್ನ ಕೂಡ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಪ್ರೀತಿ, ರಚನಾತ್ಮಕತೆ ಮತ್ತು ಮಕ್ಕಳೊಂದಿಗಿನ ಸಂಬಂಧ ಹೆಚ್ಚಳವಾಗ್ತಾ ಹೋಗುತ್ತೆ. ವೃತ್ತಿ ಮತ್ತು ಪ್ರೀತಿಯ ಜೀವನದಲ್ಲಿ ಉತ್ಸಾಹವನ್ನ ಕಾಣ್ತಾರೆ. ಹಳೆಯ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ. ಹೂಡಿಕೆಯಿಂದ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳುವ ಸಂಭವ ಇದೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ. ಇದರಿಂದಾಗಿ ಪ್ರಗತಿಯನ್ನ ಸಹ ಹೊಂದುತ್ತೀರಾ. ಪ್ರೀತಿಯ ಜೀವನದಲ್ಲಿ ಸಾಮರಸ್ಯ ಇರುತ್ತೆ. ಜೊತೆಗೆ ವಿವಾಹಿತ ಈ ರಾಶಿಯ ಜನರಿಗೆ ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ. ಈ ರಾಶಿಯ ಜನರು ಅವಿವಾಹಿತರಾಗಿದ್ರೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಕೇಳಿ ಬರುತ್ತೆ. ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಹೊಸ ಅವಕಾಶಗಳು ದೊರಕೋದ್ರಿಂದ ಆರ್ಥಿಕ ಸಮೃದ್ಧಿಯನ್ನ ಕಂಡುಕೊಳ್ತಾರೆ. ಶುಭ ಪ್ರಭಾವ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸ ಮತ್ತೆ ವ್ಯಕ್ತಿತ್ವವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಸಾಹಸದಲ್ಲಿ ವೃದ್ಧಿಯಾಗೋದ್ರ ಜೊತೆಗೆ ನಿಮ್ಮ ಆದಾಯವನ್ನ ಹೆಚ್ಚಿಸಲಿಕ್ಕೆ ಹೊಸ ಮಾರ್ಗಗಳು ಗೋಚರಿಸುತ್ತೆ. ಹೂಡಿಕೆಯಿಂದ ಲಾಭವನ್ನ ಪಡೆಯುವ ಹೆಚ್ಚಿನ ಸಂಭವ ಇದೆ. ಈ ಅವಧಿಯಲ್ಲಿ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಮಾನಸಿಕ ಶಾಂತಿಯನ್ನ ಕಂಡುಕೊಳ್ತೀರಾ. ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯ ಇರುತ್ತೆ. ವ್ಯಾಪಾರಿಗಳು ಹೊಸ ಪಾಲುದಾರರನ್ನ ಪಡಿತಾರೆ. ಕೆಲಸವನ್ನ ಮಾಡ್ತಕ್ಕಂಥ ಜನರು ಬಡ್ತಿ ಪಡೆಯೋದ್ರೊಂದಿಗೆ ಹೊಸ ಜವಾಬ್ದಾರಿಗಳು ಕೂಡ ಲಭಿಸುತ್ತೆ. ಇನ್ನು ನಿಮ್ಗೆ ಮಂಗಳನ ಪ್ರಭಾವ, ಶುಭ ಪ್ರಭಾವ ಹೆಚ್ಚಾಗ್ತಿರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತೀರಾ. ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಹೊಂದ್ತೀರಾ. ಜೊತೆಗೆ ಗೌರವ, ಖ್ಯಾತಿಯಲ್ಲಿ ವೃದ್ಧಿಯಾಗುತ್ತೆ. ಕೆಲಸವನ್ನ ಹುಡುಕ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳು ದೊರಕುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಬಲಗೊಳ್ಳುತ್ತೆ ಮತ್ತು ನಿಮ್ಮ ಕಳೆದು ಹೋದ ಹಣವನ್ನ ವಾಪಸ್ ಪಡ್ಕೊಳ್ತೀರಾ. ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಯಶಸ್ಸನ್ನ ಗಳಿಸೋದ್ರೊಂದಿಗೆ ನೀವು ಹೊಸ ಯೋಜನೆಗಳನ್ನ ಶುರು ಮಾಡಲು ಈ ಸಂದರ್ಭದಲ್ಲಿ ಸಾಕಷ್ಟು ಅನುಕೂಲಗಳನ್ನ ಪಡ್ಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತೆ ವಿಶ್ವಾಸ ಹೆಚ್ಚಾಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನ ಕಂಡುಕೊಂಡು ಕೆಲಸದ ಸ್ಥಳದಲ್ಲಿ ಉನ್ನತಾಧಿಕಾರಿಗಳು ನಿಮ್ಮಿಂದ ಆಕರ್ಷಣೆಗೆ ಒಳಗಾಗೋದ್ರೊಂದಿಗೆ ಯಶಸ್ಸು ಪಡಿತೀರಾ. ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ವೃದ್ಧಿಯಾಗುತ್ತೆ. ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ. ನಿಮ್ಗೆ ಆನ್ಲೈನ್ ನಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ಅಥವಾ ಇನ್ನಿತರ ಶುಭ ಕಾರ್ಯಗಳು ನೆರವೇರುತ್ತೆ. ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಓದಿನಲ್ಲಿ ಏಕಾಗ್ರತೆಯನ್ನು ಹೊಂದೋದ್ರೊಂದಿಗೆ ಯಶಸ್ಸನ್ನ ಗಳಿಸ್ತಾರೆ. ಮಂಗಳನ ಶುಭ ಪ್ರಭಾವ ಹೆಚ್ಚಿಸಲು ನೀವು ಸಾಕಷ್ಟು ಭಕ್ತಿ ಭಾವದೊಂದಿಗೆ ಗಣೇಶನನ್ನ ಪೂಜಿಸಿದ್ರೆ ಖಂಡಿತವಾಗಿಯೂ ಕೂಡ ಸಮೃದ್ಧಿಯನ್ನ ಹೊಂದುತ್ತೀರಾ. ನಿಮ್ಮ ಸಾಮಾಜಿಕ ಸಂಬಂಧಗಳಲ್ಲಿ ವೃದ್ಧಿಯನ್ನ ಕಾಣ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಉತ್ತಮವಾಗಿ ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ. ಈ ಅವಧಿಯಲ್ಲಿ ನೀವು ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಯೋಜನೆಯಲ್ಲಿ ಯಶಸ್ಸನ್ನ ಕಾಣ್ತೀರಾ. ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಹೊಂದುತ್ತೀರಾ ಮತ್ತು ಮನೆಯಲ್ಲಿ ಅಥವಾ ಸ್ನೇಹಿತರೊಂದಿಗೆ ಸಮಯವನ್ನ ಕಳೆಯೋದ್ರಿಂದ ಮಾನಸಿಕವಾಗಿ ಸುಖ ಸಮೃದ್ಧಿಯನ್ನ ಗಳಿಸ್ಕೊಳ್ತೀರಾ.
ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಅವಧಿಯಲ್ಲಿ ವೃದ್ಧಿ ಹೊಂದುವ ಯೋಗ ಇದೆ. ನೀವು ಹಣವನ್ನ ಉಳಿತಾಯ ಮಾಡುವಲ್ಲಿ ಯಶಸ್ಸನ್ನ ಕಾಣ್ತೀರಾ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ, ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕಿಕೊಂಡಿದ್ರೆ ಆ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡ್ಕೊಳ್ತೀರಾ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸವಾಲುಗಳು, ಏರಿಳಿತಗಳನ್ನ ಈ ಸಂದರ್ಭದಲ್ಲಿ ನೀವು ಅನುಭವಿಸಿದ್ರೆ ಅದರಿಂದ ನೀವು ನಿವಾರಣೆಯನ್ನ ಕಂಡ್ಕೊಳ್ತೀರಾ. ಯಾವುದೇ ಸ್ಥಿತಿಯಾದಂತಹ ರೀತಿಯಲ್ಲಿ ನೀವು ಆರ್ಥಿಕ ಪರಿಸ್ಥಿತಿಯನ್ನ ಬಹಳ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಅಂದ್ರೆ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದ್ರೂ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಯೋಚಿಸಿ ನಂತರ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಇಲ್ಲಾಂದ್ರೆ ಸಂಬಂಧಗಳಲ್ಲಿ ಬಿರುಕುಂಟಾಗುವ ಸಾಧ್ಯತೆ ಬಹಳಷ್ಟು ಇದೆ. ಹೀಗಾಗಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಮಾನಸಿಕ ಕಿರಿಕಿರಿಯನ್ನು ಅನುಭವಿಸ್ತಿದ್ರೆ, ಕೆಲಸದಲ್ಲಿ ತೊಂದರೆ ಆಗ್ತಾ ಇದ್ರೆ, ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ನೀವು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ. ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡದೇ ಇರೋದು ಸಾಕಷ್ಟು ಉತ್ತಮವಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಕೇತು ಮತ್ತು ಚಂದ್ರನ ಸಂಯೋಗದ ಈ ಅವಧಿಯಲ್ಲಿ ನಿಮ್ಗೆ ಜಗಳ, ಮನಸ್ತಾಪ ಹೆಚ್ಚಾಗುವ ಸಾಧ್ಯತೆಗಳು ಇರೋದ್ರಿಂದ, ವಾತಾವರಣ ಹದಗೆಡೋದ್ರಿಂದ, ನಿಮ್ಮ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳೋದ್ರಿಂದ ಹುಷಾರಾಗಿರಿ, ಜಾಗೃತಿಯನ್ನ ವಹಿಸಿ. ಇನ್ನು ನಿಮ್ಗೆ ನಿಮ್ಮ ಮಾತನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಇಲ್ಲವಾದ್ರೆ ನೀವು ಜೀವನದಲ್ಲಿ ಮೋಸ ಹೋಗುವ ವ್ಯಕ್ತಿಗಳಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲವಾದ್ರೆ ಅವರಿಂದ ನೀವು ಮೋಸ ಹೋಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಹಣದ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಸಾಕಷ್ಟು ವೃದ್ಧಿಯಾಗುತ್ತೆ. ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಹಠಾತ್ ಎದುರಾಗಬಹುದು. ಇದರಿಂದ ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವಲ್ಲಿ ಸಾಕಷ್ಟು ತಡವಾಗುವ ಸಂಭವ ಕೂಡ ಇದೆ. ಹೀಗಾಗಿ ಸ್ವಲ್ಪ ನಿಗಾ ವಹಿಸಿ ಎಚ್ಚರಿಕೆಯಿಂದ ಇರೋದು ಅವಶ್ಯಕ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿಯ ಜನರು ಆರೋಗ್ಯ ಸಮಸ್ಯೆಗೆ ಒಂದ್ ರೀತಿಯ ತೊಂದರೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ನಿಮ್ಮ ಆರೋಗ್ಯ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಹಾಗೆ ನಿಮ್ಮ ಊಟದ ಪದ್ಧತಿಯನ್ನು ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ನೀವು ಈ ಸಮಯದಲ್ಲಿ ಬಹಳ ಕಷ್ಟಕರವಾದಂತಹ ಒಂದಷ್ಟು ಮನಸ್ತಾಪಗಳನ್ನ, ಒಂದಷ್ಟು ತೊಂದರೆಗಳನ್ನ, ಶರೀರದ ದೃಷ್ಟಿಯಿಂದಲೂ ಕೂಡ ನಿಮ್ಗೆ ಕಷ್ಟವಾಗ್ತಕ್ಕಂಥ ಕೆಲಸಗಳನ್ನ ಮಾಡಿರ್ತೀರಾ. ಆದ್ರೆ ಈ ಸಮಯದಲ್ಲಿ ನೀವು ಅದೆಲ್ಲದರಿಂದ ಹೊರಗಡೆ ಬರ್ತೀರಾ. ದೊಡ್ಡ ಹೂಡಿಕೆ ಮಾಡುವ ಮೊದಲು ನೀವು ಚಿಂತಿಸಿ ಸಾಧ್ಯವಾದ್ರೆ ಮುಂದೂಡಿಕೆಯನ್ನು ಮಾಡೋದು ತುಂಬಾನೇ ಒಳಿತಾಗುತ್ತೆ. ಇಲ್ಲವಾದ್ರೆ ನೀವು ಸಾಕಷ್ಟು ನಷ್ಟಗಳಿಗೆ ಒಳಗಾಗಬೇಕಾಗುತ್ತೆ. ಜೀವನದ ಪ್ರತಿ ಹೆಜ್ಜೆಯನ್ನು ಕೂಡ ನೀವು ಎಚ್ಚರಿಕೆಯಿಂದ ಇಡೋದು ಒಳ್ಳೆಯದು ಅಂತ ಹೇಳಬಹುದು. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕಾಳಜಿಯನ್ನು ವಹಿಸಿದ್ರೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಳವಾಗುವ ಯೋಗ ಕೂಡಿ ಬಂದಿದೆ ಅಂತಲೇ ಹೇಳಬಹುದು. ನೀವು ಈ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ನೀವು ಅನುಭವಿಸಿದಂತಹ ಒಂದಷ್ಟು ಸವಾಲುಗಳಿಗೆ ಈ ಒಂದು ಸಂದರ್ಭದಲ್ಲೇ ಎಲ್ಲವನ್ನ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಭವಿಷ್ಯಕ್ಕಾಗಿ ಒಂದಷ್ಟು ಹೂಡಿಕೆಯನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಭವಿಷ್ಯದಲ್ಲಿ ಎದುರಾಗ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ, ಸವಾಲುಗಳಿಗೆ ನೀವು ಸದಾ ಸನ್ನದ್ಧರಾಗಿರ್ತೀರಾ. ಹೀಗಾಗಿ ಹೂಡಿಕೆಯನ್ನು ಮಾಡುವ ಮೊದಲು ಯಾವ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಲಾಭ ಇದೆ, ಸುಗಮ ವಹಿವಾಟು ಯಾವ್ದ್ರಲ್ಲಾಗತ್ತೆ, ಧನ ಲಾಭ ಯಾವ್ದ್ರಲ್ಲಿ ಸಿಗುತ್ತೆ, ಯಾವ್ದ್ರಲ್ಲಿ ನಾವು ಹೂಡಿಕೆಯನ್ನು ಮಾಡಿದ್ರೆ ಅದೃಷ್ಟ ನಮ್ಗೆ ಖುಲಾಯಿಸುತ್ತೆ, ವ್ಯಾಪಾರದಲ್ಲಿ ನಮ್ಗೆ ಯೋಗ ಇದೆಯಾ, ನಮ್ಮ ಖರ್ಚಿಗೆ ತಕ್ಕಂತೆ ನಮ್ಗೆ ಆದಾಯ ಸಿಗ್ತಾ ಹೋಗುತ್ತಾ, ಹಿತಶತ್ರುಗಳು ನಮ್ಮನ್ನ ಕಾಡದೆ ಬಿಡ್ತಾರಾ, ಮಾನಸಿಕ ನೆಮ್ಮದಿ ಎಲ್ಲಿ ಸಿಗುತ್ತೆ, ಇದೆಲ್ಲವನ್ನ ಕೂಡ ನೀವು ಲೆಕ್ಕಾಚಾರ ಹಾಕಿ ಜೀವನದ ಪ್ರತಿಯೊಂದು ಹೆಜ್ಜೆ ಇಡುವ ಮೊದಲು ನೀವು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ದಿನಚರಿ, ನಿಮ್ಮ ಜೀವನ ಶೈಲಿ ಬಂಪರ್ ಲಾಭವನ್ನೇ ನಿಮ್ಗೆ ತಂದುಕೊಡುತ್ತೆ. ಕುಬೇರನ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರುತ್ತೆ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು.